ರೆಡಿಯಾಗಿವಿ. ಇಲ್ಲಿ ಇನ್ನು ಗುಣ ಇನ್ನೊಂದು 100 ಕಿಲೋಮೀಟರ್ಸ್ ಅದ. ಇಲ್ಲಿ ಅಂತೀವಿ ಇದು ದೇವ್ಯಾರ ಅಂತೇಳಿ ಅದ. ಇದೊಂದು ಸ್ಪಾಟ್ ಇಲ್ಲಿ. ಮಾರ್ನಿಂಗ್ ಸ್ವಲ್ಪ ಲೇಟ್ ಆಗಿಬಿಟ್ಟಿವಿ. ನಾವೇ ಹೆಂಗಾರು ಡೆಲ್ಲಿಗೆ ಹೋಗೋದದ, ಲೇಟಾಗಿ ಹೋದ್ರೆ ಚಲೋ ಅಂಥೇಳಿ ಡೆಲ್ಲಿ ಒಳಗೆ ಸುಮ್ಮನೆ ಕಿರಿಕಿರಿ ಬೇಡ ಅಂತೇಳಿ ಅದಕ್ಕೆ ಚಲೋ ಇವತ್ತಿನ ರೈಡ್ ಸ್ಟಾರ್ಟ್ ಮಾಡೋಣ. ನಿನ್ನೆ 600 ಕಿಲೋಮೀಟರ್ ಆಗ್ಯದ. ಸಂಭಾಜಿನಗರಿಂದ ಗುಣ ಇನ್ನೊಂದು 100 ಉಳಿದಿತ್ತು. ಸಂಭಾಜಿನಗರ್ ಟು ಗುಣ ಆಲ್ಮೋಸ್ಟ್ ಒಂದು 700 ಕಿಲೋಮೀಟರ್ ಅದ. ನಿನ್ನೆ ಮಳೆ ಬಿಟ್ಟಿರಲಿಲ್ಲ, ಕಂಟಿನ್ಯೂ ಆಗಿತ್ತು. ಇವತ್ತು ನೋಡೋಣ ಏನೇನು ಹಾಕದ. ಕ್ಲಿಯರ್ ಸ್ಕೈ ಅದ. ಇವತ್ತೇನು ಸ್ವಲ್ಪ ಮಾಡದ, ಬಟ್ ನಿನ್ನೆ ಹಂಗಿಲ್ಲ. ನಿನ್ನೆ ಭಾಳ ಹಾಡಿತ್ತು. ಚಲೋ ಚಲ್ತೆ. ಲೆಟ್ಸ್ ಗೋ. ರೈಡ್ ಸ್ಟಾರ್ಟ್ ಮಾಡಿ. ಜೈ ಬಜರಂಗ್ ಬಲಿ. ಇವತ್ತು ಆಲ್ಮೋಸ್ಟ್ 700 ಕಿಲೋಮೀಟರ್ ಅದ. ಈ ಕಡೆ ಭೂಪಾಲದ ಹೋಗ್ತದ, ನಾವೇನದ ಈ ಕಡೆ ಹೋಗ್ಬೇಕು. ಗುಣ ಚಲೋ. ಜೈ ಶ್ರೀರಾಮ್. ನಿನ್ನೆ ಮಳೆ ಒಳಗೆ ಆ್ಯಕ್ಚುಲಿ ಗೋಪುರ ಹಾಕಿರಲಿಲ್ಲ ನಾ, ಅಂದ್ರೆ ಸುಮ್ಮನೆ ರಿಸ್ಕ್ ಯಾಕಪ್ಪ ಅಂಥೇಳಿ. ಮಸ್ತ್ ಇತ್ತು ರಾತ್ರಿ ರೋಡ್. ಎಷ್ಟು ಮಸ್ತ್ ಇತ್ತು ಅಂದ್ರೆ ಭಾರಿ ಇತ್ತು. ಮೀಟ್ರ್ ಜೀರೋ ಮಾಡೀವಿ. ಮನೆಯಿಂದ ಇಲ್ಲಿ ಮಠ 1113 ಕಿಲೋಮೀಟ್ರ್ ಬಂದೀವಿ. ಇನ್ನು 700 ಅಂದ್ರೆ ಆಲ್ಮೋಸ್ಟ್ ಒಂದು 1800 ಕಿಲೋಮೀಟ್ರ್ ಅದ ಅನ್ಕೋರಿ. ಜಲ್ಲಿ ನೋಯ್ಡಾ. ಹಲೋ. ಕಂಟಿನ್ಯೂಸ್ ಆಗಿ ಮಳೆ ಆಗಾಕತ್ತದ ನೋಡ್ರಿ. ಬೆಳೆಯೋದು ಹೆಂಗದಾವ. ಹೈವೇ ಮಾತ್ರ ಸಖತ್ತದ, ಗಿಚ್ಚದ ಹೈವೇ ಗುಣವರೆಗೆ. ಬಟ್ ಮುಂದೆ ಏನೈತದ ಗೊತ್ತಿಲ್ಲ. ನಾವೀಗ ಗ್ವಾಲಿಯರ್ ಹೋಗಿ ಗ್ವಾಲಿಯರಿಂದ ಮುಂದೆ ಯಮುನಾ ಎಕ್ಸ್ಪ್ರೆಸ್ ವೇ ಹತ್ತಬೇಕು. ಅಲ್ಲಿಂದ ನೆಕ್ಸ್ಟ್ ನೋಯ್ಡಾ, ಗ್ರೇಟರ್ ನೋಯ್ಡಾ ಹೋಗ್ತೀವಿ. ಇವತ್ತು ಸ್ವಲ್ಪ ಬಿಡೋದು ಲೇಟ್ ಆಯಿತು. 10-15ಕ್ಕೆ ಬಿಟ್ಟಿವಿ. ಅಲ್ಲಿಂದ ಸ್ಟಾರ್ಟ್ ಮಾಡೀವಿ ಜರ್ನಿ. ಬಟ್ ಒಂದು ಫೇಸ್ನಾಗ ಹೋಗ್ತೀವಿ. ಏನು ಹಂಗೆ ಹುಯಿ ಅಂತೇಳಿ ರ್ಯಾಶ್ ಡ್ರೈವಿಂಗ್ ಮಾಡೋಂಗಿಲ್ಲ, ಏನಿಲ್ಲ. ಮಾಡಲೂಬಾರ್ದು ಈ ರೋಡ್ನಾಗ ಅಂತರು. ಯಾಕಂದ್ರೆ ಇಲ್ಲಿ ದನ ಮೈಸಕ್ಕೆ ಬಿಟ್ಟಿರ್ತಾವೆ. ನಾವು ನಿಂತಾನಲ್ಲ ಮುಂದೆ ದನ ಮೈಸಕ್ಕೆ ಬಿಟ್ಟಾನ ಅಲ್ಲಿ ನಡುವದವು. ಆ ತೆಗ್ನ್ಯಾಗ ದನ ಅದಾವ ಒಳಗಡೆ. ಹೀಗಾಗಿ ಅದಕ್ಕೆ ಅದು ಆಲ್ಮೋಸ್ಟ್ ಪ್ರಾಬ್ಲಮ್ ಮಾಡ್ತಾವೆ ಇಲ್ಲಿ. ನೋಡ್ರಿ ಎಷ್ಟು ಗ್ರೀನರಿ ಅದ. ಮಹಾರಾಷ್ಟ್ರ ನೀವು ಮಾನ್ಸೂನ್ ಒಳಗೆ ನೋಡೋದಕ್ಕೆ, ಸಮ್ಮರ್ ಒಳಗೆ ನೋಡೋದಕ್ಕೆ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. ಯಾಕಂದ್ರೆ ಫುಲ್ ಕಟ್ ಇರೋಂಗಿಲ್ಲ ಇದ್ರಾಗ, ಬ್ಯಾಸ್ಗ್ಯಾಗ ಅಷ್ಟು ವರ್ಸ್ಟ್ ಇರ್ತದೆ ಇದು ಮಹಾರಾಷ್ಟ್ರ. ಈಗ ನೋಡ್ರಿ ಮಳೆಗಾಲದಾಗ ಫುಲ್ಲು ಮಳೆ ಆಗ್ತದೆ. ಹೆಂಗದ ಗ್ರೀನ್. ಹೇಳ್ಬೇಕಂದ್ರೆ ನಾವು ಇನ್ನೂ ಮಹಾರಾಷ್ಟ್ರದಾಗ ಇದೀವಿ. ಸಾರಿ ಮಹಾರಾಷ್ಟ್ರ ಅಂತೀವಿ ನೋಡಿ. ಸಾರಿ ಗುಣ ಸಾರಿ MP ಮಧ್ಯಪ್ರದೇಶ ಒಳಗೆ ಅದೀವಿ ಈಗ. ಸೇಮ್ ಮಹಾರಾಷ್ಟ್ರನೂ ಹಿಂಗೆ ಕಾಣ್ತದ, ಫುಲ್ ಗ್ರೀನ್. ಗುಣ MP ಒಳಗೆ ಅದೀವಿ ನಾವೀಗ. ಆಲ್ರೆಡಿ ಮಧ್ಯಪ್ರದೇಶ ಒಳಗೆ ಇನ್ನೇ ಎಂಟ್ರಿ ಆಗಿವಿ. ಬಟ್ ನೈಟ್ ಮೇಂಟೈನ್ ಮಾಡಿದ ಸ್ಪೀಡ್ ಫೇಸ್ ಇವಾಗ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಅದ. ಯಾಕಂದ್ರೆ ಡೇ ಟೈಮೆಲ್ಲ ಜನ ಬರ್ತಾರೆ ಅಲ್ಲಿಂದ ಇಲ್ಲಿಂದ. ಮಸ್ತ್ ಅದ ನೋಡ್ರಿ ಗ್ರೀನರಿ. ಆಮೇಲೆ ಇವತ್ತು ಕ್ಲೌಡ್ಸು ಏನು ಅಂತ ಜಾಸ್ತಿ ಏನಿಲ್ಲ. ನಿನ್ನೆ ನೋಡಿದ್ರೆ ನಿನ್ನೆ ಇಷ್ಟು ಮಾಡ ಹಿಂಗಾಗಿತ್ತಲ್ಲ, ಫುಲ್ ಬ್ಲ್ಯಾಕ್.
ನಂದು ಸ್ಕ್ರೀನ್ ಸದ್ಯಕ್ಕೆ ಆಟೋ ಶಿಫ್ಟ್ ಅದಲ್ಲ, ಲೈಟ್ ಡೇ ಲೈಟ್ ಆಮೇಲೆ ನೈಟ್ ಲೈಟ್ ಅಂತೇಳಿ ಕಂಟಿನ್ಯೂಸ್ ನೈಟ್ ಲೈಟಿಗೆ ಶಿಫ್ಟ್ ಆಗಾಕತ್ತಿತ್ತು. ಅಷ್ಟು ಡಾರ್ಕ್ ಕ್ಲೌಡ್ಸ್ ಆ್ಯಕ್ಚುಲಾಗಿ. ಫ್ಯಾಕ್ಟ್ರೀಸ್ ಭಾಳ ಅದಾವೆ ಈ ಕಡೆ ಅಂತೂ ಏರಿಯಾ ಒಳಗೆ ಸಿಕ್ಕಾಪಟ್ಟೆ ಫ್ಯಾಕ್ಟ್ರೀಸ್. ಇಲ್ಲಿ ಏನೋ ಡೋಮ್ ಅದ ನೋಡಿ, ಆ್ಯಕ್ಚುಲಿ ಏನು ಮೋಸ್ಟ್ಲಿ ಗ್ಯಾಸಿಂದ ಅದ, ಗ್ಯಾಸ್ ಸ್ಟ್ರಕ್ಚರ್. ಬಯೋನ್ಯೂ ಗ್ಯಾಸ್ ಅಂತ ಅವರೇ ಗ್ಯಾಸ್ ರೆಡಿ ಮಾಡ್ಯಾರ, ಇಲ್ಲೊಂದು ಪಂಪ್ ಕುಂದ್ಸಾರ. ಓಕೆ, ಬಯೋಗ್ಯಾಸಿನ ಪ್ಲ್ಯಾಂಟ್ ಅದು. ಅಮ್ಮ ಏನು ಸ್ಮೆಲ್ ಬರ್ತದಪ್ಪ ಇಲ್ಲಿ. ಸೇಮ್ ಅದೇ CNG ಯೂಸ್ ಮಾಡ್ತೀವಲ್ಲ, CNG ನ್ಯಾಚುರಲ್ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಇದು ಬಯೋಗ್ಯಾಸ್ ಕಮ್ಸ್ ಫ್ರಮ್ ಬಯೋಫ್ಯೂಯಲ್. ಗುಣ ಬಂದೀವಿ, ಗುಣ. ನೋಡ್ರಿ ಈಗ ರೋಡ್ನಾಗ ಹೈವೇ ಮಿಡಲ್ನಾಗ ಮುಕ್ಕೊಂಡವು. ದನ ಡೈರೆಕ್ಟ್ ಅಲ್ಲಿ ಅಂತ ಮಿಡಲ್ದಾಗ ದನ ಮುಕ್ಕೊಂಡವು. ಈ ಗಾಡಿಯವ್ರು ಹೋಗಂದ್ರೆ ಏನೋಕರ ನೈಟ್ ಹಿಂಗಾಗಿ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾವೆ ಇಲ್ಲಿ. ಮೋಸ್ಟ್ ವರ್ಸ್ಟ್ ಆ್ಯಂಡ್ ಡೇಂಜರಸ್ ರೋಡ್. ಡೇಸ್ ಫಸ್ಟ್ ಟೋಲ್ ಗೇಟ್ ಬಂತು ಇವತ್ತಿಂದ. ಮೊದಲೇದು ಚಾಚಾ ಹಂಗೆ ಬರ್ತಾನಲ್ಲ ಏನೋ ಹೊತ್ಕೊಂಡು. ಇವತ್ತಿಂದ ಮೊದಲೇ ಟೋಲ್ ಗೇಟ್ ಇದು. ಟೋಲ್ ಗೇಟು ಎಷ್ಟು ಮಸ್ತ್ ಕಾಣತ್ತದಂದ್ರೆ, ಗ್ರೀನ್ರಿ ಒಳಗೆ 3 ಛತ್ ಹಾಕ್ಯಾರ, 3 ಅಥವಾ 4 ಅದ. ಸ್ಲೋ 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 ಸ್ಲೋ. ನಿಂಬೆ ಹಣ್ಣು ಮೆಣಸಿಕಾಯಿ ಮಾರತಾನ ಮುತ್ತೆ. ನಿಂಬೆ ಹಣ್ಣು ಮೆಣಸಿಕಾಯಿ ಮಾರತಾನ. ದಿಸ್ ಈಸ್ ಬೈಕ್ ಲೇನ್. कहाँ पे ಫಕ್. ಬೈಕ್ನವ್ರಿಗೆ ಸ್ವಲ್ಪ ರೆಸ್ಪೆಕ್ಟ್ ಮಾಡ್ರಪ್ಪ. ನಾವು ಈ ಪರಿ ರಸ್ತೆ ಇಟ್ಟರೆ ಹೋಗೋದು ಹೆಂಗೆ? ಇಚ್ಕ ಬಡ್ದು ಬಿಡ್ತದೆ ಎಲ್ಲರೂ ನಮ್ಮದು ಗಾಡಿ. ನಮ್ಮ ಭಯ್ಯ ಫುಲ್ ಫೇಸ್ನಾಗ ಮುಂದೆ ಹೋಗ್ಯಾನ. ನಾವು ಸ್ವಲ್ಪ ಇದನ್ನು ಮಾಡಬೇಕು. ಬಟ್ ಇಲ್ಲಿ ಸ್ಪೀಡ್ ಕ್ಯಾಮ್ರಾ ಅದ, ಹಾರಿಸ್ಕೊಂಡು ಹೋದಿವಿ ಅಂದ್ರೆ ನಮ್ಮನ್ನು ಹಾರಿಸ್ತಾವೆ ಇವು. ಗ್ವಾಲಿಯರ್ 300 ಕಿಲೋಮೀಟರ್ಸ್ ನೋಡ್ರಿ. ಎಸ್ ಹೆಂಗೆ ಮಸ್ತ್ ಕಾಣತ್ತದಂದ್ರೆ ಗುಡ್ಡ. ನಮ್ಮೂರಾಗೂ ಗುಡ್ ಇರ್ತಾವೆ, ಹಂಗೇನಿಲ್ಲ. ಎದಕ್ಕೆ ಚಲೋ ಕಾಣಾಗ್ತದಂದ್ರೆ ಜಾಸ್ತಿ ಇದು ಇಲ್ಲ, ಗಿಡಗಳಿಲ್ಲ, ಬರೀ ಹುಲ್ಲದ. ಇಷ್ಟೆಲ್ಲ ಹುಲ್ಲಿದ್ರೂ ದನ ಬಿಡೋದು ಮಾತ್ರ ಮಿಡಲೇ ಬಿಡ್ತಾರೆ ಇವರೆಲ್ಲ ತೊಗೊಂಬಂದು. ಅವ್ರಿಗೆ ಅದು ಒಂಥರ ಏನೋ ಖುಷಿ ಕೊಡ್ತದೆ ಅನಿಸುತ್ತೆ. ಹಿಂಗಾಗಿ ಒಟ್ಟು ನಡುವೆ ಸಿಹಿಯರ್ ಅದಾನ ಅಜ್ಜ ಅಲ್ಲೇ. ಹಿಂಗೆ ದನ ಬಿಟ್ಟು ನಮ್ಮನ್ನು ಸಾಯ್ ಹೊಡ್ತಾರಪ್ಪ ಇವ್ರ. ಅದು ಯಾವಾಗ ಯಾವ್ದು ಎಲ್ಲಿ ಓಡಿ ಬರ್ತದೋ ಗೊತ್ತಿಲ್ಲ ಬಾರಿಸ್ಕೊಳಕ್ಕೆ. ನಿನ್ನೆ ಆ್ಯಕ್ಚುಲಿ ನಾವೇನು ಮಹಾರಾಷ್ಟ್ರ ಕ್ರಾಸ್ ಆಗಿ ಬಂದಿವಿಲ್ಲ, ಸಂಭಾಜಿನಗರಿಂದ ಧೂಳೆ ಕ್ರಾಸ್ ಆಗಿ. ಅಲ್ಲಿ ಮಳೆ ಆಗಿದ್ದು ಏನಾರ ಒನ್ಸ್ ನಮ್ಮೂರ ಕಡೆ ಏನಾರು ಆಯ್ತಂದ್ರೆ 2019 ಏನು ನೀರು ಬಂದಿತ್ತಲ್ಲ, ಹೊಳೆ ನೀರು, ಆ ಲೆವೆಲಿಗೆ ಅನ್ಸಕತ್ತಿತ್ತು ನನಗೆ ನಿನ್ನೆ. ಪ್ರತಿಯೊಂದು ಹಳ್ಳ ಕೊಳ್ಳ ಎಲ್ಲನೂ ಫುಲ್ಲು ಹರಿಯತ್ತವ. ಫುಲ್ಲು ಯಾವ ಲೆವೆಲಿಗೆ ಅಂದ್ರೆ ಅದ್ರ ನೆಕ್ಸ್ಟ್ ಇನ್ನೇನು ಇಲ್ಲೇ ಇಲ್ಪ ಅನ್ನೋ ಲೆವೆಲಿಗೆ ಅದು ಹರಿಯತ್ತವ. ಅಷ್ಟು ಕಟ್ ನೀರು. ಮಳೆನೂ ಅಷ್ಟು ಫುಲ್ ಜೋರೇ ಆಯಿತು. ಆ್ಯಕ್ಚುಲಿ ಮೊನ್ನೆ ನಾವು ಬಿಟ್ಟ ದಿನದಿಂದ ಏನೂ ಇದ್ದಿದ್ದಿಲ್ಲ. ಅದಕ್ಕೆ ನಿನ್ನೆ ನಾವು ಗೊಬ್ಬರ ಹಾಕಿ ಬ್ಲಾಗಿಂಗ್ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಸುಮ್ಮನೆ ಮತ್ತು ನೀರು ಹೋಯ್ತಂದ್ರೆ ಅದು ಖರಾಬ್ ಆಗ್ತದಂಥೇಳಿ. ಬಟ್ ಇವತ್ತೇನು ಅಂಥದ್ದು ಸಿಚುವೇಶನ್ ಇಲ್ಲ, ಕ್ಲೈಮೇಟ್ ಚಲೋ ಅದ. ಟ್ರಕ್ ಒಂದು ಭಾಳ ಇಲ್ಲಿ ಈ ಹೈವೇಗೆ. ಈ ಕಡೆ ಬರ್ತೀವಲ್ಲ ನಾರ್ತ್ ಸೈಡ್ ಬಂದಂಗೆ ಟ್ರಕ್ಸ್ ಭಾಳ.
ಸೌಂತಿಕಾಯಿ ಲೋಡ್ ಸೌಂತಿಕಾಯಿ. ನೋಡ್ರಿಗ ಮುಂದೆ ಫುಲ್ ಮಳೆ ಅದ, ಫುಲ್ ಸ್ಪೀಡಲ್ಲೇ ಬಂದೀವಿ, ನಿಂತೀವಿ, ರೇನ್ಕೋಟ್ ಹಾಕೊಳ್ಳಿ. ಪ್ರತಿ ದಿವಸ ಇದೇ ಆಗೈತಿ, ಪ್ರತಿ ದಿವಸ ಇದೇ ಒಟ್ಟು ನಿಂದ್ರದು ರೇನ್ಕೋಟ್ ಹಾಕೊಳ್ಳೋದು. ಮುಂದೊಂದು 10 ಕಿಲೋಮೀಟ್ರ್ ಮತ್ತು ಫುಲ್ ಜೋರು ಮಳೆ ಇರ್ತದೆ. ಮತ್ತು ನೆಕ್ಸ್ಟ್ ಅದೇ ಹೊಳ್ಳಿ. ಆಹಾ, ಸ್ಕ್ರೀನ್ ಎಲ್ಲ ಸ್ವಚ್ಛ ಆಗ್ತದೆ ಇನ್ನು. ಗೊಂಜಾಳ ಈಗ ಜಸ್ಟ್ ಚಹಾ ಕುಡಿಯಕ್ಕೆ ನಿಂತಿದ್ದೀವಿ. ಓಂಕಾರ ಭಯ್ಯ ಗ್ಲೌಸ್ ಹಿಂದೆ ಟಾಪ್ ಬಾಕ್ಸ್ ಮೇಲೆ ಇಟ್ಟಿದ್ದ, ಕೆಳಗೆ ಬಿದ್ದು ಹಾಗೆ ಗಾಡಿ ಹಾರಿಸ್ಕೊಂಡು ಹೋದ ಬರ್ರಂತೇಳಿ. ನಾನು ನಿಂತು ಪಿಕಪ್ ಮಾಡ್ಕೊಂಡಿನಿ ಎರಡು. ಎಲ್ಲಿಗೆ ನೆನಪಕ್ಕದ ನೋಡೋಣ ಅಣ್ಣ. ಗ್ಲೌಸ್ ಇಟ್ಟಿನಿ ಅನ್ನೋದು ನೆನಪಿಲ್ಲ, ಹಂಗೆ ಹಾರಿಸ್ಕೊಂಡು ಗಾಡಿ ತಗೊಂಡು ಹೋಗ್ಯಾನ. ನೋಡ್ರಿಗ ಮಳೆ ಮಳೆ ಮಳೆ, ಫುಲ್ ಹೀಟ್, ಫುಲ್ ಮಳೆ, ಎರಡೂ ಇವ್ರಿಗೆ. ಈಗ ಪೆಟ್ರೋಲ್ ಇನ್ನೂ 100 ಕಿಲೋಮೀಟ್ರ್ ರೇಂಜ್ ಅದ. ಸೈಡಿಗೆ ಹಾಕೋಣ ಅವಾಗ ಹೇಳೋಣ ಅವಾಗ ಏನಂತ ನೋಡೋಣ ರಿಯಾಕ್ಷನ್. ಭಯ್ಯ ಬೆಳಗ್ಗೆ ಏನಪ್ಪ ಅದು ಚೋಲೆ ಕುಲ್ಚಾ ತಿಂದೀವಿ. ಏ ಆಕಳ ಏನು ಕಂಟಿ ತಿನ್ನೋಗ್ತದ, 3 ಕಂಟಿ ಚೋಲೆ ಕುಲ್ಚಾ ತಿನ್ನೋಣ, ನಿದ್ದೆ ಬರಾಕತ್ತದ ಅಂತೇಳಿ ಗಾಡಿ ಸ್ಟಾಪ್ ಮಾಡಿದೆ ಚಹಾ ಕುಡಿದ ಅಂತೇಳಿ. ಚಹಾ ಕುಡಿದ್ರೆ ಗ್ಲೌಸ್ ಕೆಡ್ಕೊಂಡು ಹೋಗ್ಯಾನಿ. ಇಲ್ಲಿ ಜನಕ್ಕೆ ಕಾಮನ್ ಆಗಿದೆ ಆಕಳ ಬಿಡೋದು, ಇದನ್ನು ಬಿಡೋದು. ನಮಗೆಲ್ಲ ಅಜೀಬ್ ಅನ್ನಿಸ್ತದೆ. ನಾವು ಒಂದು ದನ ರೋಡ್ನಾಗ ನಿಂತ್ರ ಅಲ್ಲಿ ಅವ್ರನ್ನ ಬೈತೀವಿ. ಇವ್ರು ನೋಡ್ರಿ ಹೆಂಗದ, ಅವ್ರಿಗೇನು ಚಿಂತೆನೇ ಇಲ್ಲ. ಇವತ್ತು ಟೀ ಸ್ಟಿಕ್ ಒಂದು ಆ್ಯಡ್ ಮಾಡಿದೆ ಇಂಟರ್ಕಾಮ್ ಆಪ್ರೇಟ್ ಮಾಡ್ಲಿಕ್ಕೆ. ಇನ್ನೂ 500 ಕಿಲೋಮೀಟ್ರ್ ಅದ ಟೋಟಲ್ ಡೆಲ್ಲಿ ಗ್ರೇಟರ್ ನೋಯ್ಡಾ ಹೋಗಕ್ಕೆ. ಇನ್ನೊಂದು 130-140 ಕಿಲೋಮೀಟ್ರ್ ಗ್ವಾಲಿಯರ್ ಅದ. ಬಟ್ ನನಗೆ ಗುಡಿ ಭಾರಿ ಇಷ್ಟ ಆಗ್ಯಾವ ನೋಡಿದೆ, ಎಷ್ಟು ಮಸ್ತ್ ಮಾಡ್ಯಾರ ಗುಡಿಗಳು. ನಮ್ಮ ಸೈಡೆಲ್ಲ ಏನು ಮಾಡ್ತಾರೆ, ಅದರೊಳಗೆ ಗೋಪುರ ಇರ್ತದಲ್ಲ, ಅಲ್ಲಿ ಎಲ್ಲ ಕಲರ್ 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 ಪೇಂಟ್ ಹೊಡಿತಾರೆ. ಬಟ್ ಇವ್ರು ಹಿಂಗಿಲ್ಲ, ಫುಲ್ ವೈಟ್. ಅನ್ನ ಕಾಣ್ಲಾರ್ದಂಗೆ ಹಾರ್ಕೊಂಡು ಹೋದ ಗಾಡಿ ತೊಗೊಂಡು. ಹಲೋ, ಇಲ್ಲಿಗೆ ಬಂದಾರ ಗ್ಲೌಸ್ ನೆನಪಾಗ್ಯಾವಲ್ಲ. ಹಾಂ ಹೌದು, ನಾನು ನಿಂದು ಗ್ಲೌಸ್ ಒಂದು ಬಿತ್ತು, ನಾ ಹಾರ್ನ್ ಕೊಟ್ಟೆ, ನೀನು ಇರಲಿಲ್ಲ. ಆಮೇಲೆ ನಾ ಏನು ಮಾಡಿದೆ, ನಿಂದ್ರಿಸಿದೆ, ಮುಂದೆ ಬಂದು ನಿಂದ್ರಿಸಿ ಮತ್ತೆ ಹಿಂದ್ಗಡೆ ಹೋಗಿ ತೊಗೊಂಡು ಬಂದೆ. ಮತ್ತು ಮುಂದೊಂದು ಬಿದ್ದಿತ್ತು, ಮತ್ತು ಬಂದು ಅಲ್ಲಿ ಗಾಡಿ ಹಚ್ಚಿ ಮತ್ತು ಅದನ್ನು ಇಳಿದು ಅದನ್ನು ತೊಗೊಂಡೆ.
ಚಲೋ. ಮಸ್ತ್ ಆಯ್ತು ನೋಡು. ಇದು ನಾವಿಲ್ಲಿ ಲಾಸ್ಟ್ ಟೈಮ್ ಬಂದಿದ್ವಲ್ಲ, ಇಲ್ಲಿಂದ ರೈಟಿಗೆ ತೊಗೊಂಡು ಝಾನ್ಸಿಗೆ ಹೋಗಿದ್ದೀವಿ ನಾವು. ಇದೇ ಗ್ವಾಲಿಯರ್ ಮೇಲೆ ಹಿಂಗೆ ಸೀದಾ ಹೋದ್ರೆ ಗ್ವಾಲಿಯರ್ ಹೋಗ್ತೀವಿ ನಾವು. ಇನ್ನು ಮೇಲೆ ಹತ್ತಿ ಈ ಕಡೆ ಇದಕ್ಕೆ ಹೋಗಿದ್ದೀವಿ, ಹೊಳೆ ಝಾನ್ಸಿ. ಹಾಂ घाटे पे जाना है तो कोटा चलो. कोटा लेफ्ट साइड, राइट साइड ಝಾನ್ಸಿ. ಕಾಮೆಂಟ್ರಿ ಇದು ಗಾದ್ಲಾಕದ. ಈಗ 3 ಮಂದಿ ಕೂಡಿದೀವಿ ಅಂದ್ರೆ ಕಾಮೆಂಟ್ರಿ ಗಾದ್ಲಾಕದ. ಏನು ಮಾಡೋದು ಗೊತ್ತನ, ಕಾನ್ಫರೆನ್ಸ್ ಹಾಕಿಬಿಡೋದು ಫೋನ್ 3 ಮಂದಿಗೆ. ಹಾಂ, ಕಾನ್ಫರೆನ್ಸ್ ಹಾಕಿಬಿಡೋದು ಹೊಸ ಥರ ಇಂಟರ್ಕಾಮ್ ಅಂಥೇಳಿ. ಇಂಡಿಯನ್ ಆಯಿಲ್ ಐತೆ ಹಾಕ್ಲೇನೋ ಒಳಗೆ. ಇಂಡಿಯನ್ ಆಯಿಲ್ ಐತೆ, ಇಂಡಿಯನ್ ಆಯಿಲ್. ನಾವು ಊಟ ಟೈಮಿಗೆ ಬಂದೀವಿ ನಾವು. ಮಕ್ಕೊಂಡಾರ ಅದಾರ ಏನು ಆರಾಮ್ ಬಿಂದಾಸ್ ಮಕ್ಕೊಂಡು ಫೋನ್ ನೋಡತ್ತಾರ ನೋಡಿ. ಅವು ಕೈ ಮಾಡಿದ ಚಿಗಡಿ ಬಾತ. ಪೆಟ್ರೋಲ್ ಏನು 100 ರೂಪೀಸ್ ಐತಿ? ಯಾವ ದೇಶದಾಗ ಅದೀವಿ, ಯಾವ ರಾಜ್ಯದಾಗ ಅದೀವಿ ನಾವು? ಏ 116 ಅದ ಸರ್. ಅದೇ 116 ಅದ ಪೆಟ್ರೋಲ್. 116 3 ಪೈಸೆ. ತೆಂಗಿನ ಗಿಡ, ತೆಂಗಿನ ಗಿಡ ಕಲರ್ ಭಾರಿ ಅದಾವಲ್ಲ ಅಣ್ಣ. ಹಾಂ, ಏನಿದು ಪಾರ್ಕ್ ಅಥೋನ ಆಯ್ತೈತ್ಲೇ ಇದು. ವಾ 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 ಇದು ಇರ್ಬೋದಣ್ಣ ಇದು. ಅಲ್ಲವಣ್ಣ, ಇದು ಯೂನಿವರ್ಸಿಟಿ ಇರ್ಬೇಕದ. ಶಿವಪುರಿ ಯೂನಿವರ್ಸಿಟಿ ಅದು ಏನಾರು ಇರ್ಬೋದು. ನಮಗೆ ಪಾಟ್ನ ಹಿಂದಿ ಬೇರೆ ಓದಕ್ಕೆ ಬರಂಗಿಲ್ಲ, ಹಿಂಗಾಗಿ ಲಪಡ ಆಗ್ಬಿಡ್ತದೆ. ಶಿವಪುರಿ ಭಾಳ ದೊಡ್ಡದೈತಪ್ಪ ಇದು ಸಿಟಿ. ಪಾಸ್ ಆ್ಯಕ್ಚುಲಾಗಿ ಇದೆ ಶಿವಪುರಿ ಶಹರ ಗುಣ ಎಲ್ಲ ಆ ಕಡೆ. ಅದೇ ಕರೆಕ್ಟ್. ಇಲ್ಲಿಂದ ಬರ್ತಿದ್ದೀವಿ ನಾವು. ಮುಂದೆ ಒಂದು ರೋಡ್ ಚಲೋ ಇತ್ತು. ಅದೇ ಶಿವಪುರಿಂದ ನೆಕ್ಸ್ಟ್ ಹೊಂಟೀವಿ ಆಗ್ರಾ. ಮೋಸ್ಟ್ಲಿ ಇಲ್ಲಿಂದ ಒಂದು 220 10 ಕಿಲೋಮೀಟ್ರ್ ಅದ. ಡೆಲ್ಲಿ 457 ಹೆಂಗಿತ್ತು. ನಿಯರ್ ಬಂದೀವಿ ಡೆಲ್ಲಿಗೆ. ಇವತ್ತು 3rd ಡೇ ಊರಿಂದ ಬಿಟ್ಟದ್ದು. ಇಲ್ಲಿ ತನಕ 1326 ಕಿಲೋಮೀಟರ್ಸ್ ಬಂದೀವಿ. ಇದು ಶಿವಪುರಿ ಬೈಪಾಸ್ ರೋಡ್ ಟು ಆಗ್ರಾ. ಎಲಿವೇಟೆಡ್ ರೋಡ್ ಮಾಡ್ಯಾರ ನೋಡ್ರಿ. ರಿಸರ್ವ್ ಏನು ನೋಡಿದ್ MP ಪಣ್ಣ ಏನೋ ಪೆನ್ನ ಏನೋ ಐತ್ಲಿ ಅದು. ಬೆಂಚ್ ಟೈಗರ್ ರಿಸರ್ವ್. ಹಾಂ, ಇದು ಬೆಂಚ್ ಟೈಗರ್ ರಿಸರ್ವ್. ಈ ಕಡೆ ಎರಡು ಕಡೆ ಸ್ಪೇಸ್ ಉಳಿಸ್ಯಾರ, ಗುಡ್ಡ ಉಳಿಸ್ಯಾರ. ಅದಕ್ಕೆ ಫೆನ್ಸಿಂಗ್ ಹಂಗೆ ಹಾಕ್ಯಾರ ನೋಡ್ಗ. ಅಂದ್ರೆ ಎಷ್ಟು ಅಂಜಿಕೆ ಅದ ಟೈಗರ್ ಇದ್ರ ಮೇಲೆ, ಅಂದ್ರೆ ಆರಾಮ ಮ್ಯಾಲೆ ಹತ್ತಿ ಬರ್ತದ. ಟೈಗರ್ ಕಂಡಿಲ್ಲ.
ಇಲ್ಲಿ ನೋಡಿ. ಹಾಂ, ಇಲ್ಲ ಅವು ಒಂದೊಂದು ಟೈಮಿಂಗ್ ಇರ್ತಾವೆ. ಹಾಂ, ಬೆಂಚ್ ಟೈಗರ್ ರಿಸರ್ವ್ ಇದೆಲ್ಲ ರೋಡ್ ನೋಡ್ರಿ ಎಷ್ಟು ಮಸ್ತ್ ಅದ. ಇದೇನು ಡಿಸೈನರ್ ಟೈಲ್ಸ್ ಮಾಡ್ಸ್ಯಾರನ ಇಲ್ಲೇ ನಡುವ. ಅಲ್ಲಿ ಒಂಥರ ಏನೋ ಆಗಿತ್ತಲ್ಲ ರೋಡ್, ಡಿಸೈನರ್ ಟೈಲ್ಸ್ ಮಾಡ್ಸ್ಯಾರ ನಂದೆ. ನೋಡಿಲ್ಗ ಏನೋ ಒಂಥರ ರೋಡ್ ವಿಚಿತ್ರ ಅದ ನೋಡ್ಗ. ಅಣ್ಣ ಇದು ಭಾಳ ದೊಡ್ಡದ, ಇದು ಟೈಗರ್ ರಿಸರ್ವ್ ರೋಡ್ ಭಾಳ ದೊಡ್ಡದೈತಿಲ್ಲ ಇದು. ಲಾಸ್ಟ್ ಟೈಮ್ ನಾವು ಇಲ್ಲೇ ಹಾದು ಹೋಗಿವಿ, ಖರೆ ಹೊಳೆ ಬರಬಾರ್ದ ಟೈಮ್ ಕ್ರಾಸ್ ಆಗಿತ್ತು. ಅಕ್ಷಯ ನಾನು ಇಲ್ಲೇ ಊಟ ಮಾಡಿ ಹೋಗಿದ್ವಿ. ಅಲ್ಲಿ ಮುಂದೆ ಒಂದು ರೆಸ್ಟೋರೆಂಟ್ ಅದ. ಯಪ್ಪ ಇವೇನು ಮರೆ ಡಾಕ್ 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 ಅನ್ನತ್ತಾವಲ್ಲ ಇವು ಎಲ್ಲೋ ಪಟ್ಟಿ. ಆಕಳದು ಬಿಟ್ಟಾರಲ್ಲಪ್ಪ ಒಳಗೆ. ಇಲ್ಲಿಂದ ಜಿಗ್ಯಾಂಗ್ಲಿನ ಹೊರಗೆ ಟೈಗರ್ ರೋಡ್ ಮೇಲೆ ಅದ ಫೆನ್ಸಿಂಗ್ ಮಾಡ್ಯಾರ ನೋಡ್ರಿ. ಇದೆಲ್ಲ ಬೆಂಚ್ ರಿಸರ್ವ್. ಈಗ ಬೆಂಚ್ ಟೈಗರ್ ರಿಸರ್ವ್ ಇಲ್ಲಿ ಮಠ ಅರ್ಧ ಪಾರ್ಟ್ ರಾಜಸ್ಥಾನ ಸೇರ್ ಮಾಡ್ಕೊಂಡದ, ಉಳಿದಿದ್ದೆಲ್ಲ MP ಒಳಗದ. ಇದು ಶಿವಪುರಿ ಜಿಲ್ಲಾ. ರೋಡ್ ಮಾತ್ರ ಎಷ್ಟು ಮಸ್ತ್ ಅದಲ್ಲ. ಇಷ್ಟೊತ್ತಕ ಬಂದದಕ್ಕೂ ಈ ರೋಡಿಗೆ ಸಾರ್ಥಕ ಆಗಿ ಹೋಗೈತೆ ನನಗೆ. ಮಸ್ತ್ ಭಾರಿ ಬಂದದ ರೋಡ್, ಸೂಪರ್ ರೋಡ್. ಮುಂದೆ ಎರಡು ಗುಡ್ಡ ಕಾಣತ್ತಾವ ನೋಡ್ರಿ ಮಸ್ತ್ಗ. ಪೂರ ಟ್ರಾವೆಲಿಂಗ್ ಇದು ಇದನ್ನ ದಾಟ ಮಟ್ಟನೂ ನಾವು ಆಲ್ಮೋಸ್ಟ್ ಈ ಬೆಂಚ್ ಟೈಗರ್ ರಿಸರ್ವ್ ಒಳಗನ ಅದ. ನದಿ ಹೆಸರು ಅಮರ್ ಅಂತ. ಅಮರ್ 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 ಈಗ ಇಲ್ಲಿನೂ ಆಕಳ ಬಿಟ್ಟಿಲ್ಲ. ಟೈಗರ್ನೇ ದಾಟಿಸಿ, ಟೈಗರ್ನೇ ಮರೆಸಿ ಬರೀ ಆಕಳ ಅದಾವ. ನೋಡಿದೆ ಬಾಂಗ್ಲೋ ಬೆಂಚ್ ರಿಸರ್ವ್ ಎಲ್ಲ ಟೋಟಲ್ ಇದು ದೊಡ್ಡದೇ ಅದ ನೋಡ್ರಿ ಈಗ ಸರ್ಕಿಟ್. ಬಟ್ ಇಲ್ಲೇನು ಇದನ್ನು ಮಾಡಿಲ್ಲ. ಮೋಸ್ಟ್ಲಿ ಇಲ್ಲಿ ಟೈಗರ್ ಇರೋದು ಡೌಟ್. ಬಟ್ ಅದೊಂದು ರೇಂಜ್ ಅದ ಪೂರ ಹಿಂಗೆ ಅಲ್ಲಿಂದ ಅಲ್ಲಿ ಮಟ್ಟ ಕಂಟಿನ್ಯೂಸ್ ಆಗದ ರೇಂಜ್. ನೆಕ್ಸ್ಟ್ ಟೋಲ್ ಗೇಟ್ ಬರತ್ತದ 1 ಕಿಲೋಮೀಟ್ರ್ ಒಳಗೆ. ರೋಡ್ ಇಟ್ಟು ಸ್ಮೂತ್ ಅದ ಅಂದ್ರೆ ಗಾಡಿ ಹೊಡ್ಯಾಕೂ ಬೇಸರ ಬರತ್ತದ. ಒಟ್ಟು ಒಂದು ದಡಕಿಲ್ಲ, ಏನೂ ಇಲ್ಲ. ಎಕ್ಸ್ಪ್ರೆಸ್ ವೇ ಇದ್ದಾರಗತೆ ಅದ, ಮೋಸ್ಟ್ಲಿ ಎಕ್ಸ್ಪ್ರೆಸ್ ವೇನೇ ಇರ್ಬೋದು. ಒಂದು ಕಾರ್ ಬಂತು, ಕಾರ್ ಲೆಫ್ಟಿಗೆ ಬಾ. ಮಣಿ ಕಟ್ಟು ಕಲ್ಲು ನೋಡಿ ಇಲ್ಲಿ, ಇವರು ಇದೇ ಕಲ್ಲಲ್ಲೇ ಮಣಿ ಕಟ್ತಾರೆ. MP ಮಧ್ಯಪ್ರದೇಶ್. ಈಗ ಗುಡ್ಡದ ರೇಂಜ್ ಮಾತ್ರ ಖತರ್ನಾಕ್ ಕಾಣತ್ತದ. ನೋಡ್ಲ ಹೆಂಗದ ಅಣ್ಣ.
ವಾರೇವ ಚಂದ್ರನ ನೋಡ ಹೆಂಗೆ ರೇಂಜ್ ಅದ ನೋಡ. ಅಲ್ಲೊಂದು ಗುಡ್ಡ, ಅದು ಏಕ ರೇಂಜ್ ಅದ, ಅಲ್ಲಿ ಏಕ ರೇಂಜ್ ಅದ, ಅಲ್ಲದ ಅಲ್ಲದ. ತಡ್ಕೋತ ಜಸ್ಟ್ ಒಂದು ಪಂಜಾಬಿ ಧಾಬಾದಾಗ ಊಟ ಮಾಡಿದ್ವಿ, ಮಸ್ತಿತ್ತು. ಅವನು ಬಿಜಾಪುರಿಗೆ ಅದು ಬರೋದು ಹೋಗೋದು ಮಾಡ್ಯಾನಂತ. ಅವ ನಮ್ಮ ಊರದೆಲ್ಲ ಹೆಸರಾಯ್ತು, ಇದಾಯಿತು, ಬೀದರ್ ಅಡ್ಡಾಡನಂತ ಎಲ್ಲ ಹೇಳತ್ತಿದ್ದ. ಅಲ್ಲವ ಕೆಲಸ ಮಾಡವ, ಚಲೋ ಇದ್ರು ಜನ, ಮಸ್ತ್. ಅಡುಗೆನೂ ಅಟ್ಟೆ ಸ್ವೀಟ್ ಮಾಡಿದ್ರು. ಆಮೇಲೆ ಅಲ್ಲೊಂದಿಷ್ಟು ಜನ ಗ್ವಾಲಿಯರ್ ಬೈಪಾಸ್ ಮಾಡಿ ಹೊಂಟಿವಿ ಹೊರಗಡೆ. ಇನ್ನೂ ಒಂದು 150 ಕಿಲೋಮೀಟ್ರ್ ಆಗ್ರಾ ಉಳ್ದದ. ಆಗ್ರಾಕ್ಕೆ ಹೋಗಿ ತಾಜ್ ಮಹಲ್ ಇಲ್ಲೇ ದಾರ್ಯಾಗಿಂದ ನೋಡಿ ಹೋಗಿಬಿಡೋಣ. ತಾಜ್ ಮಹಲ್ ನೋಡೋಕ್ಕೇನು ಆಗೋದಿಲ್ಲ, ಇಲ್ಲೇ ದಾರ್ಯಾಗ ನಿಂತು ನೋಡಿ ಹೋಗಿಬಿಡೋದು. ಇಷ್ಟೊತ್ತನ ರೋಡ್ ಭಾರಿ ಬಂದಿತ್ತು, ಈಗ ರೋಡ್ ಭಾಳ ಅಂಡೋಲೇಷನ್ಸ್ ಅದ. ಒಬ್ಬು ತಗ್ಗುಗಳು ಲೆಫ್ಟ್ 145, ಡೆಲ್ಲಿ 346, ಝಾನ್ಸಿ 94. ಇದೇ ಲೆಫ್ಟ್ ಇರ್ಬೇಕು, ಇದೇ ಲೆಫ್ಟ್. ಇನ್ನೆಲ್ಲಿ ಲೆಫ್ಟ್ ಅದಾವ ನಿನಗೆ, ಬೇರೆ ಎಲ್ಲಿಲ್ಲ. ನೋಡು ನೋಡ್ರಿ, ಇದೆಲ್ಲ ಬೈಪಾಸ್ ಮಾಡಿ ಹೊಂಟಿವಿ. ಬಿಸಿಲು ಈಗ ಬಿದ್ದತಿ 2 ದಿನ ಆದಮೇಲೆ. 3ನೇ ದಿನ ಬಿಸಿಲು, ಅದು ಈ ಪಟ್ಟಿ ಬಿಸಿಲು ಐತಂದ್ರೆ ಜಾಕೆಟ್ ಒಳಗೆ ಫುಲ್ ನೀರು ಇಳಿಯಾತದ, ಅಷ್ಟು ಜೋರು ಬಿಸಿಲು ಅದ. ಎಲ್ಲ ಗ್ವಾಲಿಯರ್ ಸಿಟಿ ಬೈಪಾಸ್ ಮಾಡಿ ಹೊತ್ತು ನಾವು ಅಂದ್ಕೊಂಡಿವಿ, ನಡುವೆ ಬಂದತ್ತೀವಿ ರೋಡ್, ನಾಟ್ ಬೈಪಾಸ್. ಟ್ರಾಫಿಕ್ ಭಾಳ ಅದ. ಇನ್ನೊಂದು ಆಗ್ರಾ ಇನ್ನು 130 ಕಿಲೋಮೀಟ್ರ್ ಉಳ್ದದ ಇಲ್ಲಿದ್ದ. ಕರೆ ಟ್ರಕ್ ನೋಡ್ರಿ ಮಾಡಿ ಹೆಂಗದ, ಮಸ್ತ್ ಸ್ಕೈ ಮಸ್ತ್ ಕಾಣಕತ್ತದ. ಈಗ ಬಿಸಿಲು ಬಿದ್ದದ. ಟೈಮ್ 6:30, ಟೈಮ್ 6:30 ಆಗೈತಿ. $350 ಕಿಲೋಮೀಟ್ರ್ ಹೊಡೆದೀವಿ ಬೆಳಗ್ಗೆಯಿಂದ. ಅನದರ್ 250 ಕಿಲೋಮೀಟರ್ಸ್, 300 ಕಿಲೋಮೀಟರ್ಸ್. ಸ್ಕೈ ಕೆಳಗಡೆ ರೆಡ್ ಮಸ್ತ್ ಕಾಣತ್ತದ. ರೈಲ್ವೆ ಬ್ರಿಡ್ಜ್ ಚೆನ್ನಾಗಿದೆ, ಎರಡು ದೊಡ್ಡದೈತೆ ನೋಡು. ದೊಡ್ಡದು ಇದನ್ನು ಹತ್ತಿದಂಗೆ ಆಯ್ತು ನನಗೆ.